ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ಇದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಸಂಡೇ ನಾವು ಎಲ್ಲಿಗೆ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಮಾಡಿದ್ದೀನಿ. ಕೊನೆ ತನಕ ನೋಡಿ. ಸಿಂಧನೂರಲ್ಲಿ ನಾವು ಮೊದಲು ಹೋಗಿದ್ದೆ ಶ್ರೀ ಅಗ್ನಿ ಆಂಜನೇಯ ದೇವಸ್ಥಾನಕ್ಕೆ. ಈ ಅಗ್ನಿ ಆಂಜನೇಯ ತುಂಬಾ ಪವರ್ಫುಲ್ ಆಂಜನೇಯ ಅಂತೆ. ಶನಿವಾರ ಆದರೆ ತುಂಬ ಜನ ಭಕ್ತಾದಿಗಳು ರಾತ್ರಿ 9 ಗಂಟೆವರೆಗೂ ಬರ್ತಾ ಇರ್ತಾರಂತೆ. ಹಾಗೆ ಪ್ರತಿ ಶನಿವಾರ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರಂತೆ. ಹಾಗೆ ದೇವಸ್ಥಾನದಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಸ್ತಿ ಬಂಡೆ, ಜೋಕಾಲಿ ಎಲ್ಲ ಇತ್ತು. ನನ್ನ ಮಗ ಅಂತೂ ಹೋಗಿ ಜೋಕಾಲಿ ಆಡ್ತಾ ಇದ್ದ. ಹಾಗೆ ನನ್ನ ಮಗಳಿಗೂ ಜಾಸ್ತಿ ಬಂಡೆ ಅಂದರೆ ತುಂಬ ಇಷ್ಟ. ಅವಳು ಹೋಗಿ ಆಡ್ತಾ ಇದ್ಲು. ಸಿರುಗುಪ್ಪ ಬಳ್ಳಾರಿಗೆ ಹೋಗ್ತಾ ಇದ್ದರೆ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಮನೆಯಿಂದ ಊಟ ಆಗಲಿ ನಾಷ್ಟ ಆಗಿರಲಿ ತೊಗೊಂಬಂದು ಇಲ್ಲಿ ಈ ಗುಡಿಯಲ್ಲಿ ಕುಂತ್ಕೊಂಡು ಕೂಡ ಊಟ ಮಾಡ್ಬೋದು. ನೋಡಿ, ಟೇಬಲ್ ಥರನೇ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನೀರಿನ ಕೂಡ ವ್ಯವಸ್ಥೆ ಇದೆ, ಕುಡಿಯೋ ನೀರಿಂದು ವ್ಯವಸ್ಥೆ ಇದೆ ಇಲ್ಲಿ. ಗುಡಿಯಿಂದ ಹೊರಗಡೆ ಹೋಗೋಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಸ್ವರ್ಣ. ಆ ಕಡೆನೇ ಜಾರ್ಕಿ ಬಂಡಿ ಹತ್ರನೇ ನಾನು ಆಡ್ತೀನಿ ಅಂತ ಹೋಗ್ತಾ ಇದ್ದು. ಸಿನ್ನೂರಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ ಅಕ್ಕ ಕೆಫೆ ಅಂತೇಳಿ. ಆ ಕೆಫೆಯಲ್ಲಿ ನಾವು ನಾಷ್ಟ ಮಾಡಿದ್ವಿ. ನಾವು ಮನೆಯಿಂದನೂ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ, ಬೆಳಗ್ಗೆ ನಾಷ್ಟನೂ ಮಾಡಿರಲಿಲ್ಲ. ಹಾಗಾಗಿ ಅಲ್ಲಿ ನಾಷ್ಟ ಮಾಡಿದ್ವಿ. ದೋಸೆ, ಇಡ್ಲಿ, ವಡೆ, ಪಡ್ಡು, ಹಾಗೆ ಶಿರಾ, ಉಪ್ಪಿಟ್ಟು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನಾವು ಇದಿಷ್ಟನ್ನು ಮಾತ್ರ ಟೇಸ್ಟ್ ಮಾಡಿದ್ದು. ನೀವು ಯಾರಾದರೂ ಸಿನ್ನೂರಿಗೆ ಹೋಗ್ತಾ ಇದ್ದರೆ ಈ ಅಕ್ಕ ಕೆಫೆಯಲ್ಲಿ ಊಟ ಹಾಗೆ ಟಿಫಿನ್ ಎರಡೂ ಸಿಗುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಶ್ರೀ ಅಂಬಾದೇವಿ ದೇವಸ್ಥಾನ ಅಂದರೆ ಅಂಬಾ ಮಠ, ಶ್ರೀ ಸೋಮಲಾಪುರಕ್ಕೆ ಹೋದ್ವಿ. ಆಮೇಲೆ ಇದೇ ದೇವಸ್ಥಾನ. ದೇವಸ್ಥಾನದಲ್ಲಿ ತುಂಬಾ ಕೋತಿ ಮರಿಗಳಿದ್ವು. ಅದನ್ನು ನೋಡಿ ನಮ್ಮ ಸ್ವರ್ಣ ಅಳ್ತಾ ಇದ್ಲು. ಅವಳಿಗೆ ಕೋತಿ ಅಂದರೆ ತುಂಬಾ ಭಯ. ಮನೆಯಿಂದ ಹೊರಗಡೆ ಹೊರಟಿದ್ರು ಒಬ್ಬಳೇ ಹೊಂಟಿದ್ಲಂದರೆ ಕೋತಿ ಬರುತ್ತೆ ಅಲ್ಲಿ ಅಂತಂದರೆ ಅಂದ್ಕೊಂಡು ಒಳಗಡೆ ಬಂದುಬಿಡ್ತಾಳೆ. ಹಾಗೆ ಮಲಗೋ ವಿಷಯದಲ್ಲೂ ಕೂಡ ಅಷ್ಟೇ, ಕೋತಿ ಬಂತು ಮಲ್ಕೋತೀಯ ಇಲ್ಲ ಅಂತಂದರೆ ಮಲ್ಕೋತಾಳೆ. ಅಷ್ಟು ಅಂಜುತ್ತಾಳೆ ಕೋತಿಗೆ. ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಶ್ರೀ ಅನ್ನಪೂರ್ಣ ವಿಶಾಲಾಕ್ಷಿ ಸಮೇತ ವಿಶ್ವೇಶ್ವರ ಪಂಚಾಯತನ ಕ್ಷೇತ್ರ, ಗಾಂಧಿನಗರ್ ಈ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಎಂಟ್ರೆನ್ಸ್ಗೆ ನೋಡಿ ಈ ಥರ ಎಲ್ಲ ಸ್ಟ್ಯಾಚ್ಯೂಸ್ ಹಾಕ್ಸಿದ್ದಾರೆ. ಗುಡಿ ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಸಿನ್ನೂರಲ್ಲೇ ಈ ಥರ ಗುಡಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನೋಡಿದಾಗ ತುಂಬಾ ಖುಷಿ ಆಯಿತು, ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ. ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಈ ಕಡೆ ಶಿವನ ಗುಡಿ ಇತ್ತು, ಸ್ಫಟಿಕಲಿಂಗ ದೇವಸ್ಥಾನ. ಇದು ವರ್ಷದಲ್ಲಿ 2 ಸರಿ ಅಂತೆ ಅವರು ಓಪನ್ ಮಾಡೋದು ಒಳಗಡೆ ಗುಡಿನ. ಹೊರಗಡೆ ಮಾತ್ರ ನೋಡ್ಕೊಂಡು ಬರ್ಬೋದು. ಸ್ಫಟಿಕಲಿಂಗನ ನೋಡಬೇಕಂದ್ರೆ ವರ್ಷದಲ್ಲಿ 2 ಸರಿ, ಶಿವರಾತ್ರಿಗೆ ಒಂದು ಸರಿ, ದೀಪಾವಳಿ ಟೈಮಲ್ಲಿ ಒಂದು ಸರಿ, 2 ಸರಿ ಮಾತ್ರ ಓಪನ್ ಮಾಡಿರ್ತಾರಂತೆ. ಗುಡಿ ಸುತ್ತಲೂ ಕೂಡ ಸಹಸ್ರಾರು ಲಿಂಗಗಳನ್ನು ಇಲ್ಲಿ ನೆಟ್ಟಿದ್ದಾರಂತೆ. ಪಕ್ಷಿಗಳನ್ನು ಕೂಡ ಸಾಕಿದ್ದಾರೆ ಇಲ್ಲಿ.
ಒಳಗಡೆ ಫೋಟೋಸ್ಗೆ ಅಲೋ ಇರಲಿಲ್ಲ ಆ ಕಡೆ ಗುಡಿಯಲ್ಲಿ. ಹಾಗಾಗಿ ಗುಡಿ ಒಳಗಿನ ಪೂರ್ತಿ ಫೋಟೋಸ್ನೆಲ್ಲ ತೆಗಿಯೋಕ್ಕಾಗಲಿಲ್ಲ. ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ಸಿಂಧೂರಿಗೆ ಬಂದ್ವಿ. ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಕೂಡ ಹಸಿತಾ ಇತ್ತು. ಪಲ್ಲವಿ ಹೋಟೆಲ್ಗೆ ಬಂದ್ವಿ. ನಾವೆಲ್ಲರೂ ಊಟ ಮಾಡ್ತಾಯಿದ್ರೆ ನನ್ನ ಮಗಳು ಮಾತ್ರ ಐಸ್ ಬೇಕು ಅಂತ ಹಠ ಮಾಡಿಕೊಂಡು ಐಸ್ ತೊಗೊಂಡು ತಿಂತಾ ಇದ್ದಾಳೆ ನೋಡಿ. ಇಲ್ಲೂ ಕೂಡ ಹೋಟೆಲಲ್ಲಿ, ಪಲ್ಲವಿ ಹೋಟೆಲಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.